ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಗಳನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಅಶೋಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಹುಬ್ಬಳ್ಳಿಯಲ್ಲಿದ್ದೀವಿ. ಹುಬ್ಬಳ್ಳಿಯ ನಗರ ಭಾಗದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ, ಇದರಿಂದಾಗಿ ವರ್ತಕರಿಗೆ, ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ, ಆಟೋ ಚಾಲಕರಿಗೆ, ಒಟ್ಟಾರೆ ನಗರದಲ್ಲಿ ಭಾಳ ಅವ್ಯವಸ್ಥೆ. ಮುಖ್ಯವಾಗಿ ನಗರದ ರಸ್ತೆ ಗುಂಡಿಮಯವಾಗಿರುವಂಥದ್ದು. ಮಳೆಗಾಲದಲ್ಲಂತೂ ಈ ನಗರದಲ್ಲಿ ಓಡಾಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಿರೋರನ್ನ ಮಾತಾಡ್ಸೋಣ. ಸರ್, ಹುಬ್ಬಳ್ಳಿ ನಿಮ್ಗೆ ಗೊತ್ತಿದೆ, ದಿನದಿಂದ ದಿನಕ್ಕೆ ಬೆಳೀತಾ ಇರುವಂಥ ಸಿಟಿ, ಒಂದು ಕಾಸ್ಮೋ ಡೆವಲಪಿಂಗ್ ಸಿಟಿ ಅಂತಲೇ ಹೆಸರು ಗಳಿಸ್ಕೊಳ್ತಾ ಇದೆ ದಿನದಿಂದ ದಿನಕ್ಕೆ. ಅಂಥ ಸಿಟಿಯಲ್ಲಿ ಇಂಥ ವ್ಯವಸ್ಥೆ ಆದರೆ ಧೂಳು, ರಸ್ತೆ ಗುಂಡಿ, ಮೋರಿ ಇಲ್ಲ, ಕಾಮಗಾರಿ ಶುರು ಮಾಡ್ತಾರೆ, 2 ವರ್ಷ 3 ವರ್ಷ ಮಾಡ್ತಾರೆ. ಇಡೀ ಹುಬ್ಬಳ್ಳಿ ನಗರದಲ್ಲಿ 2018 ಮೇಲ್ಪಟ್ಟು ಏನು ಸ್ಮಾರ್ಟ್ ಸಿಟಿ ಅಂತ ಹನಿಪಟ್ಟಿ ಬಡ್ಕೊಂಡಿದೆ ಹುಬ್ಬಳ್ಳಿ. ಈ ಸ್ಮಾರ್ಟ್ ಸಿಟಿಯಲ್ಲಿ ಯಾವುದೇ ರೀತಿ ಸ್ಮಾರ್ಟ್ ಆಗಿಲ್ಲ. ಇಲ್ಲಿ ಸ್ಮಾರ್ಟ್ ಆದಂಥ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ ಮಾತ್ರ ಇಲ್ಲಿ ಸ್ಮಾರ್ಟ್ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ದಿನನಿತ್ಯ ಹುಬ್ಬಳ್ಳಿ ನಗರದಲ್ಲಿ ಗಂಡು ಮೆಟ್ಟಿನ ಕಿತ್ತೂರು ರಾಣಿ ಚೆನ್ನಮ್ಮನ ಮುಂಭಾಗದಲ್ಲಿ ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಆಟೋ ರಿಕ್ಷಾಗಳು ಓಡಾಡ್ತವೆ. ಲಕ್ಷಾಂತರ ಜನ ಇಲ್ಲಿ ವ್ಯವಹಾರ ಮಾಡಲಿಕ್ಕೆ ಬರ್ತಾರೆ. ಹೀಗಾಗಿ ಹುಬ್ಬಳ್ಳಿ ನಗರದಲ್ಲಿ ಯಾವ ವ್ಯವಹಾರ ಬೇಡಪ್ಪ, ಒಂದು ತಾಲೂಕಾ ಮಟ್ಟದಲ್ಲಿ, ಒಂದು ಹಳ್ಳಿಯಲ್ಲಿ ಏನಾರು ತೊಗೊಂಡು ಮನೆಯಾಗಿ ನೆಮ್ಮದಿಯಾಗಿ ಇದ್ಬಿಡೋಣ. ಯಾಕಂದರೆ ಹುಬ್ಬಳ್ಳಿ ನಗರದಲ್ಲಿ ಧೂಳ, ತೆಗ್ಗು, ಗುಂಡಿ, ಈ ರಸ್ತೆಗಳು, ಈ ಮೇಲ್ಕೆ ಸೇತುವೆ ಕಾಮಗಾರಿಯಿಂದ ಸುಮಾರು ಹುಬ್ಬಳ್ಳಿ ನಗರದಲ್ಲಿ ಪೊಲೀಸ್ ಅಧಿಕಾರಿ ಹಿಡ್ಕೊಂಡು ಸುಮಾರು 8 ರಿಂದ 10 ಮಂದಿ ಸತ್ತಿದ್ದಾರೆ. ಹೀಗಾಗಿ ಸಾಯೋದು ಬೇಡ, ನಾವು ಇನ್ನೊಂದು ಸ್ವಲ್ಪ ದಿನ ಬದುಕೋಣ ಅಂತ ಜನರು ಭಯ ಬಿದ್ದಲ್ಲಿದ್ದಾರೆ. ಇದೇನು 2018 ರಿಂದ 2021 ಮುಗಿಬೇಕಾಗಿತ್ತು, 2025 ಆದರೂ ಮುಗಿದಿಲ್ಲ, 2028 ಆದರೂ ಇನ್ನೂ ಮುಗಿದಿಲ್ಲ. ಹುಬ್ಬಳ್ಳಿ ನಗರದಲ್ಲಿ ಹೇಳೋರು ಕೇಳೋರು ಇವ್ರು ಯಾರೂ ಇಲ್ಲ. ಸರ್ಕಾರ ಕಣ್ ತೆಗಿತಾ ಇಲ್ಲ, ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ ತೆಗಿತಾ ಇಲ್ಲ, ಗುತ್ತಿಗೆದಾರರು ಬಿಟ್ಟು ಹೋಗಿದ್ದಾರೆ. 3 ಬಹಳ ಘಟಾನುಘಟಿ ಶಾಸಕರು, 3 CMಗಳನ್ನು ಕೊಟ್ಟಿರುವಂಥ ಊರು ಸರ್. ಕೇಂದ್ರ ಸಚಿವರು ಸರ್, ಇವತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಇವತ್ತು CMಗಳು ಆಗಿ ಹೋಗಿದ್ದಾರೆ ಪಾಪ. ಆ CMಗಳಲ್ಲಿ ಬೆಂಗಳೂರು ವಿಧಾನಸಭೆಯಲ್ಲಿ ಹಗ್ಗ ಕಟ್ಟಾಕಿರ್ತಾರೆ ಅವ್ರಿಗೆ. ನಮ್ಮ ಉತ್ತರ ಕನ್ನಡಕ್ಕೆ ಬಿಡಂಗೇ ಇಲ್ಲ ಅವರು, ಅಲ್ಲೇ ಕಟ್ಟಾಕಿಬಿಟ್ಟಿರ್ತಾರೆ ಅವ್ರನ್ನ. ಅವ್ರು ನಮ್ಮ ಕಾರ್ನಾಗ ಅಟ್ಟ ಬಂದು ನಮ್ಮ ಮುಖ ತೋರಿಸ್ತಾರೆ, ನಾನು CM ಆಗಿ ಬಂದೀನಿ ಅಂತೇಳಿ. ಇಂಥ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಉತ್ತರ ಕನ್ನಡದ ಬಳಿ ಯಾವ ಶಾಸಕರಿಗೆ ಬಿಟ್ಟಿಲ್ಲ ಅವರು. ಅದಕ್ಕಾಗಿ ನಾವೇನು ಮಾಡಾಕತ್ತೀವಿ, ಉತ್ತರ ಕರ್ನಾಟಕದಾದ್ಯಂತ ಇಷ್ಟೊಂದು ಹೋರಾಟಗಳ ಮಾಡಿ ಮನವಿ ಕೊಟ್ಟು ಯಾವ ಮನವಿಗೂ ಸ್ಪಂದನೆ ಇಲ್ಲ ಇಲ್ಲಿ, ಯಾವ ಕೆಲಸ ಕಾರ್ಯಗಳು ಸ್ಪಂದನೆ ಇಲ್ಲ ಇಲ್ಲಿ. ಜನರ ಇವತ್ತು ಎಲ್ಲ ಸಮೇತ ಸಣ್ಣ ಒಂದು ಮಗು ಹಿಡ್ಕೊಂಡು ದೊಡ್ಡವರಿಗೆ ಕೂಡ ರಸ್ತೆಗಳ ಮಧ್ಯೆ ದಾಟ್ಲಿಕ್ಕೆ ಭಯಭೀತಾಗ್ತಾ ಇದ್ದಾರೆ. ಈ ಭಯಭೀತಿಯನ್ನು ಹುಟ್ಟಿಸೋಕ್ಕೆ ಕಾರಣ ಏನಂದರೆ, ಇಲ್ಲಿ ಒಂದು ಚಿಗರಿ ಬಸ್ ಏನು ಓಡಾಡ್ತಿದ್ದಾವೆ ಅದರದ್ದೊಂದು, ಮೇಲ್ಸೇತುವೆ ಒಂದು, ತೆಗ್ಗುಗುಂಡಿ ಒಂದು. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ತಾವು ನೋಡಿದರೆ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ಚೆನ್ನಮ್ಮನ ಇಟ್ಟಿದ್ದಾರೆ ಅಂತೇಳಿ. ಅದನ್ನು ನೋಡಾದರೂ ಸಂಬಂಧಪಟ್ಟ ಇಲಾಖೆ ಸರ್ಕಾರ ಗಮನ ಹರಿಸಬೇಕು. ಹುಬ್ಬಳ್ಳಿ ನಗರದಲ್ಲಿ ಏನು ನೀವು ಕೆಲಸ ಕಾರ್ಯ ಕೈ ಎತ್ತಿಕೊಂಡಿದ್ರಿ, ತಕ್ಷಣ ಕೆಲಸ ಕಾರ್ಯನ ಮಾಡದಿದ್ರೆ ಆ ಕೆಲಸ ಕಾರ್ಯನ ಮೊಟಕುಗೊಳಿಸಿ 4 ರಸ್ತೆ ಹುಬ್ಬಳ್ಳಿಯಲ್ಲಿ ಮಾಡಬೇಕಂತ ವಿನಂತಿ ಮಾಡ್ತಾರೆ. ಸರ್, ನಗರ ಪ್ರದೇಶದಲ್ಲಿ ಈ ರೀತಿ ಎಲ್ಲಿ ರಸ್ತೆ ಇದೆಯೋ, ಗುಂಡಿಯಲ್ಲಿ ರಸ್ತೆ ಇದೆಯೋ, ರಸ್ತೆ ಮೇಲೆ ಗುಂಡಿ ಇದೆಯೋ ಅನ್ನೋದೇ ಕನ್ಫ್ಯೂಸ್ ಆಗೋಗುತ್ತೆ ಇಲ್ಲಿ. ಇದು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಾಜ್ಯದ 2ನೇ ದೊಡ್ಡ ಮಹಾನಗರ ಪಾಲಿಕೆ ಹಣೆಪಟ್ಟಿ ನಾವು ಕಟ್ಕೊಂಡಿವಿ. ಇಲ್ಲಿನ ಮಾಜಿ ಮುಖ್ಯಮಂತ್ರಿಗಳು, ಈ ಭಾಗ ಶಾಸಕರು, ಕೇಂದ್ರ ಸಚಿವರು, ಅವ್ರಿಗೇನಾದರೂ ಮಾನ ಮರ್ಯಾದೆ ನಾಚಿಕೆ ಇದ್ರೆ ಈ ಹುಬ್ಬಳ್ಳಿ ಇವತ್ತು 2ನೇ ಇಂಡಿಯಾದಲ್ಲೇ ಗ್ರೇಟರ್ ಬೆಂಗಳೂರು ಮೇಲೆ ಹುಬ್ಬಳ್ಳಿ ಧಾರವಾಡ ಆಗಬೇಕಾಗಿತ್ತು. ಆದರೆ ಯಾಕಾಗಿಲ್ಲಪ್ಪ ಅಂದರೆ ಇಲ್ಲಿ ರಾಜಕೀಯ ಕೆಸರಾಟದ ಮಧ್ಯೆ ಇವತ್ತು ಮಳೆಗಾಲದಲ್ಲಿ ಬಸ್ಗಳು ಸಿಕ್ಕಿವೆ, ಎಷ್ಟೋ ಗುಂಡಿಗಳು, ರಸ್ತೆಗಳು ಕೆರೆ ಅಂತಾಗಿವೆ. പക്ഷേ ಇದು ಚೆನ್ನಮ್ಮ ಸರ್ಕಲ್ ಅಷ್ಟೇ ಅಲ್ಲ, ಒಳ ರಸ್ತೆಗಳಂದರೆ ನಾವು ಮಹಾನಗರ ಪಾಲಿಕೆಗೆ ನಾವು ಏನು ಹೇಳ್ತೇವೆ, ಈ ಮಿನಿಸ್ಟರ್ಗೆ ಏನು ಹೇಳ್ತೇವೆ ಅಂದರೆ, ಅಭಿವೃದ್ಧಿ ಒಳಗೆ ರಾಜಕಾರಣ ಮಾಡಿರಿ, ಒಣ ತಿಂಡಿ ರಾಜಕಾರಣಿ ಬೇಡ. ಈ ತಿಂಡಿ ರಾಜಕಾರಣ ಬಿಟ್ಟು ರಸ್ತೆ ರಾಜಕಾರಣ ಮಾಡಿರಿ, ಅಭಿವೃದ್ಧಿ ರಾಜಕಾರಣ ಮಾಡಿರಿ, ಹಣಕಾಸು ರಾಜಕಾರಣ ಮಾಡಿರಿ ಅಂತ ನಾವು ಒತ್ತಾಯ ಮಾಡ್ತೀನಿ. ಮತ್ತು ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು 6 ಬಾರಿ MLA ಮಿನಿಸ್ಟರ್ ಆದರೂ ಕೂಡ
CM ಆದ್ರೆ ಅವ್ರ ಮನೆ ಮುಂದೆ ರಸ್ತೆಗೆ ಬಿಳಿ ಪಟ್ಟಿ ಇಲ್ಲ, ಆದ್ರೆ ಇವತ್ತು ಪಟ್ಟಿ ಹೊಡ್ಯಾಕತ್ತಾರೆ, ಯಾಕಂದ್ರೆ MP ಆದ್ರಲ್ಲ. ಅದಕ್ಕಾಗಿ ಮೊನ್ನೆ ಮಹೇಶ್ ಟೈನ್ಕೆ ಸಾಹೇಬ್ರು ನಾ ಒಂದು ಮಾತು ಹೇಳ್ತೀನಿ, ಕೈ ಮಾಡಿ ಫೋಟೋ ತಕ್ಕೋದು ಬಿಟ್ಟು ರಸ್ತೆ ಮಾಡಿದಂತೇಳಿ ತೋರಿಸಿ ಕೈ ಫೋಟೋ ತಕ್ಕೋದಂತ ಒತ್ತಾಯನೂ ಕೂಡ ನಾ ಮಾಡ್ತೇನೆ. ಹೆಸರಿಗೆ ಮಾತ್ರ ಸ್ಮಾರ್ಟ್ ಸಿಟಿ, ನೋಡೋರೆಲ್ಲ ಧೂಳು 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 ಧೂಳು. ಸರ್, ಈ ಕಾಮಗಾರಿ ಏನು ಚಾಲೂ ಮಾಡ್ರ ಹುಬ್ಳಿ ಅಭಿವೃದ್ಧಿ ಮಾಡಕ್ಕೆ ಮಾಡ್ಯಾರು ಅಥವಾ ಹುಬ್ಳಿನ ಹಾಳು ಮಾಡಕ್ಕೆ ಮಾಡ್ಯಾರು ಅನ್ನುವಂಥದ್ದು ಡೌಟ್ ಬರ್ತಾ ಇದೆ ನಮಗೆ. ನೀವು ನೋಡ್ತಾ ಇದ್ದೀರಿ, ಬೇರೆ ಇಲ್ಲಿ ಬಂದು ನಿಂತ್ರೆ 2 ನಿಮಿಷ ಬೇರೆ ನಿಂತ್ರೆ ಮನುಷ್ಯ ಪೂರ ಧೂಳು ಮುಕ್ತ ಹೋಗ್ತಾನೆ. ಅದೇ ರೀತಿ ನಾನು ಚಾಲೆಂಜ್ ಮಾಡ್ತೇನೆ, ನೀವೇನೋ ಶಾಸಕರ ಸಂಸದರು ಏನದಿರಿ, ನಿಮ್ಮಲ್ಲಿ ಏನಾರು ಮಾನವೀಯತೆ ಮನುಷ್ಯತ್ವ ಅಂತ ಇದ್ರೆ, ಅಭಿವೃದ್ಧಿ ಏನೋ ಹುಬ್ಬಳ್ಳಿ ಅಭಿವೃದ್ಧಿ ಆಗ್ಬೇಕಂತಿದ್ರೆ ಇಲ್ಲಿ ಬಂದು 2 ತಾಸು ನಿಮ್ಮ AC ಕಾರ್, AC ಬಸ್, ನಿಮ್ಮ AC ರೂಮ್ನ ಬಿಟ್ಟು ಇಲ್ಲಿ ಬಂದು ಒಂದು 2 ರಿಂದ 3 ತಾಸು ಬಂದು ನಿಂತು ನೋಡ್ರಿ ಜನರ ಸಮಸ್ಯೆ ಏನಾಕೈತಿ ಏನಿದೆ ಅಂತೇಳಿ. ಇವತ್ತು ಹುಬ್ಬಳ್ಳಿಗೆ ಜನ ಹೊರ ರಾಜ್ಯದಿಂದ ಹೊರಗಡೆಯಿಂದ ಬರ್ತಾರ, ಏನಾರು ಒಂದು ಹುಬ್ಬಳ್ಳಿದು ಇತಿಹಾಸ ಐತಿ, ಆ ಇತಿಹಾಸಕ್ಕೆ ಕಳಂಕ ಬಡಿಯುವಂಥ ಕೆಲಸ ಮಾಡ್ತಾ ಇದ್ದೀರಿ. ಹೊರ ರಾಜ್ಯದ ಬಂದವರು ಹೆಸರಿಟ್ಟು ಹೊಂಟ್ರೆ ಹುಬ್ಬಳ್ಳಿಗೆ, ಏನಪ್ಪ ಇದು ಹುಬ್ಬಳ್ಳಿ ಅಂತನ್ನುವಂಥದ್ದು ತಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಏನು ಶಾಸಕರ ಸಂಸದರಿದ್ದೀರಿ, ಇಲ್ಲಿ ಬಂದು ಒಂದು 2 ತಾಸು ತಮ್ಮ ನಿಂತು ನೋಡ್ರಿ ಜನ ಸಮಸ್ಯೆ ಏನೈತಿ, ಏನಾಗ್ತಾ ಇದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಭಾಳ ಕಷ್ಟ ಸಿಟಿಯಲ್ಲಿ ಓಡಾಡೋದು. ಇದು ನಮ್ಮ ಹುಬ್ಬಳ್ಳಿ ಅನ್ನೋಕೆ ನಮಗೆ ಬೇಜಾರು ಹಾಕಿದ್ರಿ, ಇದು ಅಂಥ ಪರಿಸ್ಥಿತಿ ಆಗೈತ್ರಿ ಇಲ್ಲಿ. ಆದರೆ ಈಗ ಮಾಡ್ತೀವಿ ಅಂತೇಳಿ ಇವ್ರೆ 8 ವರ್ಷಲಿಂದ್ರೆ ಒಂದೊಂದು ಚಿಗರಿ ಬಸ್ಲಿಂದ ಮಾಡ್ಕೊತ ಬರ್ತಾರೆ. ಈಗ ಮೇಲ್ಗೆ ಸೇತುವೆಗಾರ ಮಾಡತ್ತಾರೆ, ಯಾವುದೂ ಕಟ್ಟುನಿಟ್ಟಾಗಿ ಯಾರೂ ಮಾಡ್ತಾ ಇಲ್ಲ. ಇವ್ರೆ CMಗಳು ಹಾಕ್ತಾರೆ, MLಗಳು ಹಾಕ್ತಾರೆ, ಎಲ್ಲರೂ ಹಾಕ್ತಾರೆ, ಬರ್ತಾರೆ ಪೇಪರ್ನಾಗ ಪ್ರೆಸ್ನಾಗ ಫೋಟೋ ಹೊಡ್ಕೊಂಡು ಹೋಗ್ತಾರೆ ಹೊರತು ಇದನ್ನು ಮಾಡುವಂಥ ಕೆಲಸ ಮಾಡಲ್ಲ. ಅಲ್ಲ ಸರ್, ನಾವೀಗ ಈ ರಸ್ತೆಯಲ್ಲಿ ಹಿಂಗೆ ಓಡಾಡ್ತಾ ಬಂದರೆ ಎಲ್ಲ ರಸ್ತೆ ಗುಂಡಿಗಳಿದೆ. ಈ ರಸ್ತೆ ಗುಂಡಿಯಲ್ಲಿ ಹೆಂಗೆ ಓಡಾಡೋದು? ಈಗ ಗೋರ್ಮೆಂಟ್ ಸರ್ಕಾರ ಏನಪ್ಪಾ ಅಂತಂದ್ರೆ ಬಡ್ರ ಮಕ್ಕಳ ಕೈಲಿದ್ದನ ವಸೂಲಿ ಮಾಡ್ಕೊಳ್ಳೋದಾಗೈತಿ ಹೊರತು ಏನೂ ಉದ್ಧಾರ ಮಾಡತ್ತಿಲ್ಲ. ಈಗ ಎಕ್ಸಾಂಪಲ್ ಇಲ್ಲಿ ಡ್ರೈವರ್ಗಳು ಎಷ್ಟು ಜನ ಹೋಗ್ತಿರ್ತಾರೆ, ಶೆಲ್ಟ್ ಬೆಲ್ಟ್ ಹಾಕಿಲ್ಲ, ಡ್ರೆಸ್ ಹಾಕಿಲ್ಲ, ಓಕೆ ಕೊಡ್ತೀವಿ, ಅಮೌಂಟ್ ಕೊಡ್ತೀವಿ, ಆದರೆ ಏನು ಉದ್ಧಾರ ಆಗೈತಿ? ಸರ್ಕಾರ ಏನು ಉದ್ಧಾರ ಮಾಡೈತಿ? ಈಗ ನೋಡ್ರಿ, ಈಗ ಅಲ್ಲಿ ಎಷ್ಟೋ ಜನ ಅಡ್ಡಾಡ್ತಾ ಇದಾರೆ, ಈಗ ಅವ್ರಿಗೆಲ್ಲ ದೂಸ ಬಡ್ದು ಮಾರಿ ಬಡ್ದು ಏನೂ ಆರಾಮಿಲ್ಲ, ಹಾಸ್ಪಿಟ್ಲಿಗಿಲ್ಲ, ಅಲ್ಲಿ ಯಾರು ಅಮೌಂಟ್ ಕೊಡ್ತಾರೆ? ಅವರೇ ಕೊಡ್ಬೇಕಲ್ಲ ದುಡ್ದಿದ್ದೆ. ಈಗ ಇಷ್ಟು ಗಾಡಿ ಎಲ್ಲ ಅಡ್ಡಾಡತಾವು, ಪ್ರತಿಯೊಬ್ಬರೊಬ್ಬೊಬ್ರ ಕಡೆ 200 ರೂಪಾಯಿ ಅಂತಂದ್ರು ದಿನಕ್ಕೆ 1000 ಗಾಡಿ ಆದರೂ ಹಿಡಿತಾರೆ. ಆ ರೊಕ್ಕ ಅಮೌಂಟ್ ಅಲ್ಲಿ ಹೋಗುತ್ತೆ? ಅಮೌಂಟ್ ಬಂದಿದ್ದಾದ್ರೆ ಇಲ್ಲಿ ಅಮೌಂಟ್ ಇಲ್ಲಿ ಗಾಡಿ ಇದು ರೋಡ್ ಆದರೂ ಇದನ್ನ ಮಾಡಬೇಕಲ್ಲ. ಭಾಳ ಒಳ್ಳೆ ಪ್ರಶ್ನೆ. ಫೈನ್ ಕಟ್ಟಿಸ್ಕೊಳ್ಳೋ ಹುಮ್ಮಸ್ಸು, ಫೈನ್ ತಗೊಂಡ್ಮೇಲೆ ಅಭಿವೃದ್ಧಿ ಮಾಡಕ್ಕೆ ಯಾಕಿಲ್ಲ? ಅಭಿವೃದ್ಧಿ ಮಾಡ್ತಾ ಇಲ್ಲ. ಒಂದೇದ್ದು ಈ ಫೈನಿಂದ ಒಂದು ವಿಚಾರ. ಆಮೇಲೆ ಅವ್ರವ್ರ ಅಧಿಕಾರಿಗಳು ಏನಿದೆಯಲ್ಲ, ಅವ್ರ ಮನೆ ಮಾತ್ರ, ಅವ್ರ ಮನೆ ಮುಂದಿನ ರೋಡ್ ಮಾತ್ರ ಚೆನ್ನಾಗಿರುತ್ತೆ. ಇಲ್ಲಿ ಮಿಕ್ಕಿದ್ದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಲಂಚ ಬರ್ತಾ ಇದೆಯಲ್ಲ, ಅದನ್ನ ಮಾತ್ರ ತಗೋತಾರೆ. ಆದ್ರೆ ಲಂಚ ಕೊಡೋದಂತೆ ಬರೋದಲ್ಲ, ಅವ್ರಿಗೆ ಆಗಿ ಬರೋದಿಲ್ಲ ಅದು. ಯಾಕಪ್ಪ ಅಂತಂದ್ರೆ ತಮ್ಮಂದು ತಾವು ನೋಡ್ಕೋತಾರೆ ಹೊರತು ಜನಗಳ್ದು ಯಾರು ನೋಡ್ತಾ ಇಲ್ಲ. ಭಾಳ ಕಷ್ಟ ಯಜಮಾನ್ರೆ, ಭಾಳ ಕಷ್ಟ ಓಡಾಡೋದು ಭಾಳ ಕಷ್ಟ. ಧೂಳು ಗೀಳು ಕಣ್ಣಲ್ಲಿ ಹೋಗೋದು ಭಾಳ ಕಷ್ಟ ಆಯ್ತು ಓಡಾಡೋದು. ಆಕ್ಸಿಡೆಂಟ್ಗಳು ಬೇಜಾನಾಗ್ತವೆ. ಆಗ್ತದೆ ಸರ್, ಆಗ್ತಾ ಇರ್ತವೆ. ಇನ್ನು ಶಾಸಕರು ಅಧಿಕಾರಿಗಳು ಮಹಾನಗರ ಪಾಲಿಕೆ ಅವ್ರೇನು ನೋಡ್ಕೊಳ್ಳಲ್ಲ? ಏನೇನು ನೋಡಲ್ಲ ಸರ್, ಸುಮ್ಮನೆ ಹಂಗೆ ಹೋಗೋದು ಅಷ್ಟೇ ಸರ್. ಅದೇ ಭಾಳ ಸಾರ್ವಜನಿಕರಿಗೆಲ್ಲ ಭಾಳ ಕಷ್ಟ ಇಲ್ಲಿ ಓಡಾಡೋದು. ಸರ್, ಇವತ್ತು ಹುಬ್ಬಳ್ಳಿ ಧಾರವಾಡ ಮತ್ತು ಹುಬ್ಬಳ್ಳಿ ಅವಳಿ ನಗರದಲ್ಲಿ ಜಿಲ್ಲಾಡಳಿತ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು ಮತ್ತು ಸರ್ಕಾರ ಇರ್ಬೋದು, ಎಲ್ಲ ನಿರ್ಲಕ್ಷ್ಯ ಇವತ್ತು. ಯಾಕಂತಂದ್ರೆ ಧೂಳು ಮುಕ್ತವಾಗಿ ಹುಬ್ಬಳ್ಳಿಯನ್ನು ಸ್ಮಾರ್ಟ್ ಸಿಟಿ ಆಗಬೇಕಾಗಿತ್ತು, ಇವತ್ತು ಧೂಳು ಮುಕ್ತ ಆಗಿಲ್ಲ. ಅದು ಧೂಳದಿಂದ ಮತ್ತೊಟ್ಟು ಹೆಚ್ಚಿನ ರೋಗಗಳು ಬರ್ತಾ ಇದ್ದಾವೆ ಸಾರ್ವಜನಿಕ. ಮತ್ತು ಇಲ್ಲಿ ಹುಬ್ಬಳ್ಳಿ ಅವಳಿ ನಗರಕ್ಕೆ ಇವತ್ತು ಹೊರ ದೇಶದಿಂದ, ಜಿಲ್ಲೆಯಿಂದ, ರಾಜ್ಯದಿಂದ, ತಾಲೂಕದಿಂದ, ಗ್ರಾಮದಿಂದ, ದೇಶದಿಂದ ಸುಮಾರು ಜನ, ಸಿಕ್ಕಾಪಟ್ಟೆ ಲಕ್ಷಾಂತರ ಜನ, ಕೋಟಿ ಜನ ಇಲ್ಲಿ ಹುಬ್ಬಳ್ಳಿಗೆ ವಹಿವಾಟಿಗೆ ಆಗಮಿಸ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಬಂದಂಥ ಜನಗಳು, ನಮ್ಮ ಉದಾಹರಣೆಗೆ ಆಟೋದಲ್ಲಿ ನಾವು ನೋಡ್ತಾ ಇದ್ದೀವಿ, ಜನ ಬೈದು ಹೋಗುವಂಥ ಪರಿಸ್ಥಿತಿ ಇವತ್ತು ಹುಬ್ಬಳ್ಳಿ ನಗರದಲ್ಲಿ. ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಇವತ್ತು ಅವರೆಲ್ಲ ಕೂಡಿ ನಮಗೆ ಹುಬ್ಬಳ್ಳಿಗೆ ಬಯಸ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಮೇಲ್ಸೇತುವೆ ಕಾಮಗಾರಿ ಏನಿದೆ ಸಂಪೂರ್ಣವಾಗಿ 2025 ಒಂದು 4 ತಿಂಗಳಲ್ಲಿ ಮುಗಿಸ್ಕೊಡ್ಬೇಕಂತಂದು ಏನೋ ಒಂದು ಅಧಿಕಾರಿಗಳು ಹೇಳಿದ್ರು, ಆದರೂ ಕೂಡ ಆಗಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಸುಮಾರು ವರ್ಷ ಆಯ್ತು, 2018ರಿಂದ ಸ್ಟಾರ್ಟ್ ಆಗಿದೆ ಕಾಮಗಾರಿ. ಈಗ ನೋಡ್ತಿರ್ಬೋದು, ನಮ್ಮ ಕೋರ್ಟ್ ಸರ್ಕಲ್ ಸಾಯಿಬಾಬಾ ಗುಡಿ ಮುಂಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸುಮಾರು 8 ವರ್ಷಗಳಿಂದ ಹದಗೆಟ್ಟು ಹೋಗಿದೆ, ಅದನ್ನು ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು, ಜಿಲ್ಲಾ ಪ್ರತಿನಿಧಿಗಳಿರ್ಬೋದು, ಕೂಡಲೇ ಹುಬ್ಬಳ್ಳಿಯನ್ನು ಧೂಳು ಮುಕ್ತವಾಗಿ ಸ್ಮಾರ್ಟ್ ಸಿಟಿ ಮಾಡಬೇಕಂತಂದು ಅವರಿಗೆ ನಾವು ಹುಬ್ಬಳ್ಳಿ ನಗರ ವತಿಯಿಂದ ಮನವಿ ಮಾಡ್ಕೊಂತೀವಿ. ಮೇಡಮ್, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಧೂಳು ಕಣ್ಣು ಹೊಡಿತಾ ಇದೆ. ಹೌದು ಸರ್, ನಿಂತ್ಕೊಳ್ಳೋಕೆ ಆಗ್ತಿಲ್ಲ. ಇಲ್ಲಿ ರಾಜಕಾರಣಿಗಳು ರಾಜಕಾರಣ ಮಾಡೋದು ಬಿಟ್ಟು ಮೊದಲು ಗುಂಡಿ ಮುಚ್ಚಲಿ, ಕಿಸೆ ಇಲ್ಲದಂಗೆ ಹಾಕೋಬೇಕು ಇವರು. ಗುಂಡಿ ರೋಡ್ ಎಲ್ಲ ಆಗೋಮಟ
ಆಮೇಲೆ ಇಲೆಕ್ಷನ್ 3 ತಿಂಗಳಿದ್ದ ಬೇಕಾದ್ರೆ ಕಿಸೆ ದಂಗೆ ಹಾಕೋಲಿ, ಮತ್ತೆ ಇಲೆಕ್ಷನ್ ಮಾಡಕ್ಕೆ ಅವ್ರಿಗೆ ದುಡ್ಡು ಬೇಕು. ಅಲ್ಲಿವರೆಗೂ ಕಿಸೆ ಇಲ್ಲದ ದಂಗೆ ಹಾಕೊಂಡು ರೋಡು ಅಥವಾ ಹುಬ್ಬಳ್ಳಿ ಅಥವಾ ಚೆನ್ನಮ್ಮ ಸರ್ಕಲ್, ಚೆನ್ನಮ್ಮ ನೋಡ್ರಿ, ಚೆನ್ನಮ್ಮ ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಅಂತೇಳಿ ಇಲ್ಲಿ ನಾವು ಮೂರ್ತಿ ಮಾಡೇವಿ. ಆ ಧೂಳು ನೋಡ್ರಿ ಅದ್ರ ಮ್ಯಾಗ ಚೆನ್ನಮ್ಮ ಕಾಣೋದೇ ಇಲ್ಲ, ಬರೀ ಡಾಂಬರ್ ಕಣ್ಣಂಗೆ ಕಾಣುತ್ತೆ. ಅದನ್ನ ನೋಡಬೇಕು ಎಲ್ಲ ಹಿರಿಯರಾಗಲಿ, ನಾಗರಿಕರಾಗಲಿ, ಆಮೇಲೆ ಕಾರ್ಪೊರೇಟರ್ ಆಗಲಿ, ತಮ್ಮ ಏನೇನಾರು ಸುದ್ದಿ ಮಾಡ್ಕೋಬೇಕಲ್ಲ. ಇವರು ತಮ್ಮ ಏರಿಯಾದಾಗ ಗುಂಡು ಬಿದ್ದಿರ್ತಾವೆ. ಯಾರೋ ಒಬ್ರಿಗೆ ಇವತ್ತು ಆರಾಮಿರೋದಿಲ್ಲ, ಒಬ್ಬ ಅಜ್ಜ ಆಗಿರಲಿ, ಅಮ್ಮ ಆಗಿರಲಿ, ಒಂದು ಸಣ್ಣ ಮಕ್ಕಳಿಗಿರಲಿ ಆರಾಮಿರಂಗಿಲ್ಲ. ಸ್ಪೀಡಾಗಿ ನಾ ದವಾಖಾನಿಗೆ ಹೋಗಬೇಕು, ಅದು ಪೀಡ್ಸ್ ಬಂದಿರ್ತೈತಿ ಅಥವಾ ಕೈಕಾಲು ಸಿಡ್ತಿರ್ತಾರೆ, ಏನೋ ಆಗಿರ್ತೈತಿ. ಸ್ಪೀಡಾಗಿ ಹೋಗ್ಬೇಕಂದ್ರೆ ಅಲ್ಲಿ ಆಗಲ್ಲ. ಹೌದಾ, ಗುಂಡಿ ದಾಟ್ಕೊಂತ ಹೋಗ್ಬೇಕಂದ್ರೆ ದಾರ್ಯಾಗ ಸತ್ತಿರ್ತಾವೆ. ಇಂಥ ಟೈಮ್ನಾಗ ಯಾರು ಕೇಳಬೇಕು? ಯಾರು ಬರ್ತಾರ? ನಮ್ಮ ಕಾರ್ಪೊರೇಟರ್ ಬರ್ತಾರ, ಅಧ್ಯಕ್ಷರು ಬರ್ತಾರ, ರಾಜ್ಯರು ಬರ್ತಾರ. ಹಾಂ, ಹೋಗ್ಬೇಕು. ದಾರ್ಯಾಗ ಡೆಲಿವರಿ ಆಕೈತಿ. ಇಂಥ ಪರಿಸ್ಥಿತಿ ಹುಬ್ಬಳ್ಳಿದು. ಎಲ್ಲೆಲ್ಲಿ ಮಂದಿ ಬಂದು ಹುಬ್ಬಳ್ಳಿಗೆ ಬರ್ತಾರ. ಈ ಚೆನ್ನಮ್ಮ ಸರ್ಕಲಿಗೆ ಬಂದು ಎಲ್ಲಿ ಹೋಗ್ಬೇಕು ಗೊತ್ತಾಗಲ್ಲ. ಬಸ್ ಸ್ಟ್ಯಾಂಡ್ ಎಲ್ಲೋ, ಹೊಸ ಬಸ್ ಸ್ಟ್ಯಾಂಡ್, ಹೊಸೂರು ಬಸ್ ಸ್ಟ್ಯಾಂಡ್, ಇವೆಲ್ಲ ಬಸ್ ಸ್ಟ್ಯಾಂಡ್. ಆಟೋದವ್ನು ಕೇಳ್ತಾನೆ 20 ಕೊಡು 30 ಕೊಡು ಹೊಸಬರಿಗೆ ಬಂದವರಿಗೆ. ಯಾಕಂದ್ರೆ ಪಾಪ ಅನಿವಾರ್ಯ ಇರ್ತೈತಿ, 50-100 ಕೊಟ್ಟು ಹೋಗ್ಲೇಬೇಕು. ಯಾಕಂದ್ರೆ ನಮ್ಮ ಹಣೆ ಬರ ಈಗ ಕೆಟ್ಟೈತಿ, ಚೆನ್ನಮ್ಮ ಸರ್ಕಲ್ ಕೆಟ್ಟೈತಿ. ಯಾಕಂದ್ರೆ ರಾಡಿ ನೋಡ್ಬೇಕು, ಮಳೆ ಬಂತಂದ್ರೆ ಕಾಲಿಡಕ್ಕಾಗಲ್ಲ. ಮಕ್ಕಳು ಮರಿ ಕಟ್ಕೊಂಡು ಬರ್ತಿರ್ತಾರ, 1 ರೂಪಾಯಿನೂ ಇರಂಗಿಲ್ಲ. ಮನುಷ್ಯನ ಕಡೆ ಬಡವ್ರು ಇರ್ತಾರ, ಹೊರಗಿಂತ ಬಂದವರು. ಅವ್ರ ಬಗ್ಗೆ ನೀವು ವಿಚಾರ ಮಾಡ್ಬೇಕು. ನಿಮ್ಮ ಕಿಶೆ ತುಂಬಿಸ್ಕೊಂಡು, ನಿಮ್ಮ ಮನೆ ನೋಡ್ಕೊಂಡು, ನಿಮ್ಮ ಹೆಂಡ್ರ ಮಕ್ಕಳು ನೋಡ್ಕೊಂಡು ಜನರನ್ನ ಬಿಟ್ರೆ ನಾಳೆ ಹೋಟ್ ಹಾಕ್ಬೇಕಾದ್ರೆ ನಿಮ್ಗೆ ಚೀತು ಅಂತ ಮುಗಿತಾರ. ಅದನ್ನ ಬಿಟ್ಟು ಇಲ್ಲಿ ಕೆಲಸ ಮಾಡ್ಬೇಕು. ನೀವು ಕೆಲಸ ಮಾಡಿ ಮುಂದೆ ನೀವು ಅಭಿವೃದ್ಧಿ ಮಾಡಿಕೊಂಡು ಆಮೇಲೆ ನಮ್ಮ ಮನೆಗೆ ಹೋಟ್ ಕೇಳಕ್ ಬರ್ರಿ, ಹೋಟ್ ಕೊಡ್ತೇವಿ. ಹುಡುಗಿರು ನಾಟಂಗಿಲ್ಲ, ಆದ್ರೆ ಮನಸ್ಸಿಗೆ ಅಂತ ಮನುಷ್ಯತ್ವ ಅಲ್ಲಣ್ಣ, ಮನುಷ್ಯತ್ವ ಅಂತ ಇರುತ್ತಿಲ್ಲ. ಮನುಷ್ಯತ್ವಕ್ಕರ ಬೆಲೆ ಕೊಡ್ಬೇಕಲ್ಲ, ಮನಸಾಕ್ಷಿಗೆರ ಬೆಲೆ ಕೊಡ್ಬೇಕಲ್ಲ. ಇಟ್ಟು ಜನರು ಇಲ್ಲಿ ಬಂದು ನಿಂತೇವಂದ್ರೆ ಬರೀ 10 ನಿಮಿಷ ನಿಲ್ಬೇಕಂದ್ರೆ ದೊಳಗೆ ಆಗವಲ್ದು. ತಮ್ಮ ಹೆಂಡ್ರು ಮಕ್ಕಳು ಬರ್ತಾರ, ಇಲ್ಲೇ ನಿಲ್ತಾರೆ, ಕಾರ್ನ್ಯಾಗ ಹಾಯ್ ಬಾಯ್ ಅಡ್ಡಾಡ್ತಾರ, ಒಳಗೆ ಹೋಗಿ ಕುಂದಿರ್ತಾರ. ಹಂಗ ಜನರು ಆಗೋದಿಲ್ಲ. ಎಲ್ಲರೂ ಮಧ್ಯಮ ವರ್ಗದವ್ರು ಅದಾರ, ಅತಿ ಕೇವಲ ಬಡವರು ಅದಾರ, ಎಲ್ಲರೂ ಶ್ರೀಮಂತರಲ್ಲ, ಕೂಲಿ ಮಾಡೋರು ಇದಾರ. ಬೆಳಗಾದ್ರೆ ಹುಬ್ಬಳ್ಳಿಗೆ ಬಂದ ಸ್ಟೇಷನ್ ರೋಡ್ನ್ಯಾಗ ನಿಲ್ಲೋರು ಅದಾರ, 500 ರೂಪಾಯಿ ಕೈ ಚಾಚಿ ದುಡ್ದು ಹೋಗೋರು ಅದಾರ, ಡಾಂಬರ್ ಎತ್ತೋರು ಅದಾರ. ಇತ್ತ ಒಂದ್ಕೆ ಬರ್ತಾರ, ಆ ಕಡೆ ಒಂದ್ಕೆ ಬರ್ತಾರ, ಇಲ್ಲೊಂದ್ಕೆ ಬರ್ತಾರ, ಇಲ್ಲೊಂದ್ಕೆ. ಏನು ಮಾಡತ್ತೀರಿ ನೀವು? ದುಡ್ಡು ತೆಗಿಯಾತ್ತೀರಿ, 4 ಬುಟ್ಟಿ ಮಣ್ಣು ಹಾಕ್ತೀರಿ, ಹೋಗಿ ಪಿ ಡಿ ಒ ಕಡೆ ಬಿಲ್ ಇಸ್ಕೊಂತೀರಿ, 10 ಮಂದಿ ನಿಲ್ಲಿಸ್ತೀರಿ, ಬುಟ್ಟಿ ಹೊರಸ್ತೀರಿ. ಅವು ದುಗ್ಸಿರಿ ಬೀಳ್ತಿರ್ತಾವೆ ಮುದುಕ್ಯಾರ, ಅಂತ ನಿಲ್ಲಿಸಿ 1 ಬುಟ್ಟಿ ಹೊರಸಿ, ಬಿಲ್ ನಾ ಇಲ್ಲ ರೋಡ್ ಮಾಡಿದೆ ಬಿಲ್ ಕೊಡು ಅಂತೇಳಿ ಹೋಗುದು. ಪಿ ಡಿ ಒ ಕಡೆ ಬಿಲ್ ತಗೋಸ್ಕೊಂಬಂದು ಜಮ್ ಅಂತ ಕುತ್ಕೊಂಡು ಹೆಂಡ್ರ ಮಕ್ಕಳು ಕಾರ್ನ ಕರ್ಕೊಂಡು ಅಡ್ಡಾಡಿ ಬಿಡ್ತೀರಿ. ನಮ್ಮ ಬಗ್ಗೆ ವಿಚಾರ ಮಾಡಿ, ಬಡವರ ಬಗ್ಗೆ ವಿಚಾರ ಮಾಡ್ರಿ. ನಿಮ್ದಷ್ಟ ನೋಡಬೇಡ್ರಿ. ಶ್ರೀಮಂತರ ಆಗೋದು ಇದ್ದೋರದಿದೆ, ಕೆಳಗಿದ್ದವ್ ಮೇಲೆ ಬರಲೇಬೇಕು, ಮೇಲಿದ್ದವ್ ಕೆಳಗೆ ಬರಲೇಬೇಕು. ಇದನ್ನ ನೆನಪಿಟ್ಕೊಂಡು ಎಲ್ಲ ರಸ್ತೆ ಗುಂಡಿಗಳನ್ನು ಇದು ಬರೀ ಚೆನ್ನಮ್ಮ ಸರ್ಕಲ್ ಅಷ್ಟು ಒಂದೇ ಅಲ್ಲ, ಎಲ್ಲ ಕಡೆ ಗುಂಡಿಗಳದಾವು. ಈಗ ಆಟೋದ ಪಾಪ ಒಬ್ಬರನ್ನ ಹೆಚ್ಚಿಗೆ ಹಾಕಿದ್ರೆ ಅವ್ರ ಕಡೆ ದುಡ್ಡು ವಸೂಲಿ ಮಾಡ್ತಾರೆ ಪೊಲೀಸರು. ಯಾಕೆ ವಸೂಲಿ ಮಾಡ್ತಾರೆ? ಗೌರ್ಮೆಂಟ್ ಪಗಾರ ಕೊಡಲ್ಲವ ಇವ್ರಿಗೆ. 70-80 ಸಾವಿರ ರೂಪಾಯಿ ಪಗಾರ ಮಾಡ್ಯಾರ. ಮತ್ತು ಇವ್ರು ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಅಂತಾರೆ. ರೈತರು ಹೆಣ್ಣು ಹೆಂಗೆ ಕೊಡ್ತಾರೆ? ಸೀಟಾಗಿದ್ದವರು ಇಲ್ಲ 70-80 ಸಾವಿರ ರೂಪಾಯಿ ಗೌರ್ಮೆಂಟ ಮಾಡಿಬಿಟ್ಟಿದೆ ಅವ್ರ ಪಗಾರ. ಅವ್ರು ಮಾಡ್ಕೊಂಡ್ರೆ ಆರಾಮಿರ್ತೇವೆ. ಇಂಥ ಆಟೋ ಹೊಡ್ಯಾರನ್ನ ಯಾರು ಮಾಡ್ಕೋಬೇಕು? ಹೊಲ್ದಾಗ ಕೆಲಸ ಮಾಡೋರನ್ನ ಯಾರು ಮಾಡ್ಕೋಬೇಕು? ಇದು ಕರೆಕ್ಟ? ಇದು ಸರಿ ಇಲ್ಲ. ಸರ್ಕಾರನೇ ಸರಿ ಇಲ್ಲ. ಮೊದಲು ಯಾವ ಸರ್ಕಾರ, BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೂ ಸರಿ ಇಲ್ಲ. ಮೊದಲು ಗೌರ್ಮೆಂಟ್ ಪಗಾರ ಕಮ್ಮಿ ಮಾಡ್ರಿ, ಆಮೇಲೆ ಇಂಥವ್ರು ಬದುಕ್ತಾರೆ. ಗೌರ್ಮೆಂಟ್ ಪಗಾರ 20 ಸಾವಿರ 30 ಸಾವಿರ ಮಾಡ್ರಿ. ಅವ್ರಿಗೆ ಯಾವ ರೈತನ ಬಿಡಂಗಿಲ್ಲ. ರೈತರ ಮಕ್ಕಳನ್ನ ಮದುವೆ ಹಾಕಾರ. ಅವ್ರ 10ರಷ್ಟು ಆದಾಯ ರೈತರು ತೆಗಿತಾರ. ರೈತರು ದುಡಿದ್ರೆ ಇವ್ರು ಊಟ ಮಾಡ್ತಾರ. ಇವ್ರ ರೊಕ್ಕನ ತಿನ್ನಕ್ಕಾಗೋದಿಲ್ಲ, ಅನ್ನನೇ ಬೇಕು. ಬಹಳ ನೋವಿದೆ ಅಕ್ಕ, ಬಹಳ ನೋವಿದೆ, ಬಹಳ ಬೇಸರ ಇದೆ. ಇಲ್ಲಿ ನೋಡಿ ಸರ್, ರೈತ ಮತ್ತು ನಮ್ಮ ದೇಶದ ಬೆನ್ನೆಲುಬು, ಪ್ಲಸ್ ಪಾಯಿಂಟು. ಯಾಕಂತಂದ್ರೆ ಇವ್ರು ರಾಜಕೀಯದವ್ರು ಏನು ಮಾಡ್ತಾರ, ತಮ್ಮ ಇದಕ್ಕೆ ಸೀಟಿಗೆ ಹೋಗೋ ಮಟ್ಟ ನಮ್ಮನ್ನ ಎಚ್ಚರ ಮಾಡ್ತಾರ, ನಮ್ಮನ್ನ ಯೂಸ್ ತಗೊಂತಾರ ಸರ್. ಕಾಲು ಬಿದ್ದಲ್ಲ ಅವ್ವ, ನೀನು ಕಾಲು ಬೀಳ್ತೇನೆ, ನೀನು ಚಪ್ಪಲಿ ಹಿಡ್ಕೊಂಡು ಕೈಯಾಗ ಅಡ್ಡಾಡ್ತೇನೆ ಅಂತ ಹೇಳ್ತಾರ. ಅಲ್ಲಿ ತಾವು ಸೀಟಿಗೆ ಹೋಗಿ ಕುಂತಿಂದ ನಮ್ಮನ್ನ ಏನು ಮಾಡ್ತಾರ, ಅದರಲ್ಲೇನೆ ಬಿಸಾಕ್ಬಿಡ್ತಾರ ಅಂತ. ಗೇಟ್ ಒಳಗಲ್ಲ ಸರ್, ನೀವು ಯಾರು ಗೊತ್ತಿಲ್ಲ ನಮ್ಗೆ, ನಾಯಿ ಬಿಡ್ರಿ ಅವ್ರಿಗೆ ಅಂತ ಹೇಳ್ಬಿಡ್ತಾರೆ. ಇಂಥ ಒಂದು ಸಿಸ್ಟಮ್ ಇದೆ ಸರ್. ಇವತ್ತು ನಾನು ರಾಜಕೀಯದವ್ರ ಬಗ್ಗೆ ಹೇಳ್ತೇನೆ ಸರ್. ಮತ್ತು ಏನಂತಂದ್ರೆ ಇಲ್ಲಿ ಸಿಟಿ ಒಳಗೆ ಇಷ್ಟಿದೆ ಅನಾಹುತ. ಇನ್ನು ಈ ನಮ್ಮದು ಎಲ್ಲ ನಗರಗಳ ಕಡೆ ಏನಿರ್ಬೋದು, ಔಟ್ ಆಫ್ ಪ್ಲೇಸ್. ನಮ್ಮ ಹುಬ್ಳಿ ಏರಿಯಾದಲ್ಲೇ ಸರ್ ಹೇಳ್ತೀನಿ ನಾನು. ಉಣ್ಕಲ್ ತಗೊಳ್ರಿ, ಸಾಯಿನಗರ ತಗೊಳ್ರಿ ನೀವು, ಅಲ್ಲಂತೂ ಚರಂಡಿಗಳು ಕಾಲೇ ಇಡೋಕ್ಕಾಗಲ್ಲ ಸರ್. ಅಂಥ ಒಂದು 3rd ಕ್ಲಾಸ್ ರೋಡ್ ಆಗಿಬಿಟ್ಟಿದೆ. ಅವನು ಬಸ್ 1 ವೇ ಬಸ್ಸೇ ಹೋಗಲ್ಲ. ಇನ್ನು 2-3 ಬಸ್ಗಳು ಹೆಂಗೆ ಹೋಗ್ತವೆ? ಅದಕ್ಕೆ ನಾವೇನಂತೇಳಿ, ಅಧಿಕಾರಿಗಳು ನೀವು ಅಧಿಕಾರಕ್ಕೆ ಬರ್ತೀರಿ, ನಿಮ್ಮ ಹೊಟ್ಟೆ ತುಂಬಿಸ್ಕೋಬೇಡ್ರಿ. ಬಡವ್ರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಮಾಡಿರಿ. ಡೆಲಿವರಿ ಹೆಂಗೆ ಹೋಗ್ತಿರ್ತಾರ, ಅನ್ಎಕ್ಸ್ಪೆಕ್ಟೆಡ್ ಪೇಷಂಟ್ ಇರ್ತಾವೆ, ಹಾರ್ಟ್ ಅಟ್ಯಾಕ್ ಆಗಿರ್ತೈತಿ, ಏನೇನೋ ಅನಾನುಕೂಲತೆಗಳಿರ್ತಾವೆ. ಯಾರೋ ಒಬ್ಬ ತರಕಾರಿ ತೊಗೊಂಡು ಹೋಗ್ತಿರ್ತಾನೆ, ಅವ್ನಿಗೆ 200-300 ಕೇಳಿದ್ರೆ ಅವ್ನು ಎಲ್ಲಿಂದ ಕೊಡ್ತಾನೆ ರೀ? ಅವ್ನು ದುಡಿಯೋದು 50 ರೂಪಾಯಿ. ತರಕಾರಿಯಲ್ಲಿ ಬರ್ತಕ್ಕಂಥ ಲಾಭ 50 ರೂಪಾಯಿ. 200-300 ರೂಪಾಯಿ ಆಟೋದವ್ನು ಕೇಳಿನಂದ್ರೆ ಎಲ್ಲಿಂದ ಕೊಡ್ತಾರೆ ಅವರು? ಇವ್ರನ್ನ ಅರ್ಥ ಮಾಡ್ಕೋಬೇಕಲ್ಲ. ಹಾಗಾಗಿ ನೀವು ನಮ್ಮನ್ನು ಸುರಕ್ಷಿತವಾಗಿಟ್ರೆ ನಾಳೆ ನೀವು ಸುರಕ್ಷಿತ ಇರ್ತೀರಿ, ನಾವು ಇರ್ತೀವಿ. ಮತ್ತು ನಮ್ಮನ್ನು ನೀವು ಬೀದಿಗೆ ಬಿಟ್ರೆ ನಿಮ್ಮನ್ನು ಕೈ ಬಿಟ್ಬಿಡ್ತೇವೆ ನಾವು. ನಾಳೆ ಓಟು ಕೇಳಕ್ಕೆ ಬಂದಾಗ ನಮ್ಗೆ ಉತ್ತರ ಹೇಳೋದು ಗೊತ್ತೈತಿ, ಹೇಳ್ತೀರಿ ನಾವು ಹೇಳಿದ್ರಿ ಅಂತ ಅವ್ರನ್ನ ಕರಿಬೇಡ್ರಿ. ಅವ್ರು ಹಂಗಂತಾರೆ ಹಿಂಗಂತಾರೆ, ಅಮ್ಮನ ಮನೆ ಕಳಿಸ್ರಿ, ಹಂಗೆ ಹಿಂಗೆ ಹೇಳ್ತಾರೆ ಇವ್ರು. ಆದ್ರೆ ಇವ್ರು ಏನು ಮಾಡ್ತಾರ?
ಎಲ್ಲಿ ನಿಂತಾರ ಏನಾದ್ರು ಮಾತಾಡಿದ್ರೆ ಪ್ರಶ್ನೆ ಮಾಡೋದು ಅವ್ರಿಗೆ ಆಗವಲ್ದು ಅವ್ರಿಗೆ. ಇವ್ರು ಎಲ್ಲಿ ನಿಂತಾರ ಅನ್ನೋದು ಗೊತ್ತಿಲ್ಲ ರೀ, ಯಾರ್ಲಿಂದ ನಿಂತಾರ ಗೊತ್ತಿಲ್ಲ. ಪ್ರಾಪರ್ಟಿ ಓನರ್ ಅಷ್ಟೇ ರೀ, ಇವ್ರಿಗೆ ಓಟ್ ಹಾಕಿದ್ರ ಇವ್ರು ಆರಿಸಿ ಬರ್ತಿದ್ರ. ನಾವು ಪ್ರಾಪರ್ಟಿ ಓನರ್ ಅಲ್ಲ ಅಂದ್ರೂ ನಾವು ಓಟ್ ಹಾಕ್ಯವಲ್ಲ, ನಮ್ಮ ಓಟಿಗೆ ಬೆಲೆ ಏನೈತಿ? ನಾವ್ಯಾರು? ನಾವು ಡಬಲ್ ಡಿಗ್ರಿ ಹೋಲ್ಡರ್. ನಮಗೇನು ಮಾಡಿದ್ರಿ ನೀವು? ಇಷ್ಟೆಲ್ಲ ಆರಿಸಿ ಬಂದ್ರಿ. ನೀವು ಕೊಟ್ಟದ್ದೇನು? ಒಂದು ಕಸ್ಬರಿಗಿನೂ ಕೊಟ್ಟಿಲ್ಲ ನೀವು. ನಿಮ್ಮ ಮುಂದಿನ ಕಸ್ಬರಿಗಿಗೆನ ನೀವು ಎಲ್ಲ ಯೂಸ್ ಮಾಡ್ಕೊಂಡ್ರಿ. ನಮ್ಮಲ್ಲಿ ಏನು ಮಾಡಿದ್ರಿ? ಬಹಳ ವ್ಯಾಲಿಡ್ ಪ್ರಶ್ನೆ ಸರ್. ನಮ್ಮನ್ನ ಏನ್ ಮಾಡಿದ್ರಿ, ನಮಗೋಸ್ಕರ ಏನ್ ಮಾಡಿದ್ರಿ ಅಂತ ಕೇಳ್ತವ್ರೆ ಶಾಸಕರಿಗೆಲ್ಲ. ಜನ ಒದ್ದಾಡ್ತವ್ರೆ ಸಿಟಿಯಲ್ಲಿ. ಸರ್ ಹೌದು, ಒದ್ದಾಡ್ತಾ ಇದ್ದಾರೆ ಸರ್. ಈಗ ಇಡೀ ಭಾರತ ದೇಶದೊಳಗೆ ಸರ್ ಬೆಂಗಳೂರು ಬಿಟ್ರೆ ನೆಕ್ಸ್ಟ್ ಹೆಸರು ಇರೋದು ಹುಬ್ಳಿದೆ. ಹುಬ್ಳಿ ಅತಿ ದೊಡ್ಡ ಮಹಾನಗರ ಪಾಲಿಕೆ ಬೆಂಗಳೂರು ಬಿಟ್ರೆ. ಬೆಂಗಳೂರು ಬಿಟ್ರೆ ಇದೇನು ಬೃಹತ್ ಮಹಾನಗರ ಸಭೆ ಆಗೋದೇನು ಲೇಟ್ ಆಗೋದಿಲ್ಲ ಬೆಂಗಳೂರು ಥರ. ಅದಕ್ಕೆ ರಾಜಕಾರಣಿಗಳು ಇದ್ರ ಬಗ್ಗೆ ವಿಚಾರ ಮಾಡ್ಬೇಕು ಸರ್. ಸ್ವಲ್ಪ ಕೆಲವೊಂದು ಡೆವಲಪ್ಮೆಂಟ್ಸ್ ಎಲ್ಲ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕದ ಕೆಲಸಗಳು ಎಲ್ಲ ಸ್ಲೋನ ಆಗ್ತದೆ. ಬೆಂಗಳೂರು ಒಂದು ಬಿಟ್ಟರೆ, ಎಕ್ಸೆಪ್ಟ್ ಬೆಂಗಳೂರು ಬಿಟ್ಟರೆ ನಮಗೆ ಇವೆಲ್ಲ ಫ್ಲೈಓವರ್ ಆಗಲಿ ಇದನ್ನಾಗಲಿ 2 4 5 ವರ್ಷ ತಗೋತಾ ಇದ್ದಾರೆ. ಹುಬ್ಳಿಯಲ್ಲಿ ನೋಡಿ ಸರ್, ಎಲ್ಲ ರಾಜಕಾರಣಿಗಳು ಮಿನಿಸ್ಟ್ರು ಆಗಿದ್ದಾರೆ, CM ಆಗಿದ್ದಾರೆ. ಅವು ಎಷ್ಟು ಹೇಳಿದ್ರು ನಾಚಿನೇ ಇಲ್ಲ. ಎಲ್ಲರೂ ತಮ್ಮ ವಿಚಾರ ಅಷ್ಟೇ ಮಾಡ್ಕೋತಾರೆ. ಹುಬ್ಬಳ್ಳಿ ಕಡೆ ಯಾರೂ ಒತ್ತು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ರಾಜಕಾರಣಿಗರು ಹೇಳೋದು ಹುಬ್ಳಿಗೆ ಒಂದು ಸ್ವಲ್ಪ ಒತ್ತು ಕೊಟ್ಟು ಆದಷ್ಟು ಬೇಗ ಫ್ಲೈಓವರ್ ಕಂಪ್ಲೀಟ್ ಮಾಡಿ ಧೂಳದಿಂದ ಮುಕ್ತ ಮಾಡಿರಿ ಹುಬ್ಬಳ್ಳಿನ. ಸರ್ ಧೂಳು ಕಂಪ್ಲೀಟ್ ಧೂಳು. ಕರೆಕ್ಟ್ ಸರ್. ಧಾರವಾಡ ಹುಬ್ಳಿ ಪೂರ್ತಿ ಎಲ್ಲ ಸ್ಮಾರ್ಟ್ ಸಿಟಿ ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಆಗಬೇಕು. ದಡಿಕೆ ಪಡಿಕೆ ಎಲ್ಲ ಹೋಗ್ಬೇಕು, ಧೂಳ ಎಲ್ಲ ಅದಕ್ಕೆ ಮಂದಿಗೆಲ್ಲ ಆಹಾರಕ್ಕೆ ಎಲ್ಲ ಬಂದಾಗಬೇಕು. ಹಿಂಗಾದ್ರೆ ಬಹಳ ಕಷ್ಟ ಇದೆ ಹುಬ್ಳಿಯಲ್ಲಿ ಬದುಕೋದು. ಏನೋ ಸರ್, ಉತ್ತರ ಕರ್ನಾಟಕದ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಹೆಬ್ಬಾಗಿಲಿದೆ ಹುಬ್ಳಿ ಅಂದರೆ. ಇಲ್ಲಿ ಫ್ಲೈಓವರ್ದು ನೆಸೆಸಿಟಿ ಇದ್ದಿದ್ದಿಲ್ಲ ಇಲ್ಲಿ. ಇದು ರಾಜಕಾರಣಿಗಳು ತಮ್ಮ ಖುಷಿಗೋಸ್ಕರ ತಮ್ಮ ದುಡ್ಡಿಗೋಸ್ಕರ ಮಾಡಿದ್ದೀರ ತೆಗಿದೆ. ಇದು ಯಾವ ಒಬ್ಬರಿಗಾರ ಅನುಕೂಲತೆ ಐತೇನ್ರಿ? ಇದು ಯಾವ ಆಟೋ ರಿಕ್ಷಾದವ್ರಿಗೆ ಆತ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಆತ, ಸಾರ್ವಜನಿಕರಿಗೆ ಆತ, ಯಾರಿಗೆ ರೈತ ಇದೆ? ಯಾರಿಗೂ ಇಲ್ಲ ಆತಾಗಿದೆ. ಇದು ಮಾಡತ್ತವರು 15/1/2021 ಸ್ಟಾರ್ಟ್ ಮಾಡಿದರು. ನಿತಿನ್ ಗಡ್ಕರಿ ಅವರು ಆನ್ಲೈನ್ ಒಳಗೆ ಇದನ್ನು ಶಂಕುಸ್ಥಾಪನೆ ಮಾಡಿದರು. ಮಾಡಿ ಈಗ 5 ವರ್ಷ ಆತಾಗ 1 ಕಿಲೋಮೀಟ್ರ್ ಬರೋಕೆ 5 ವರ್ಷ ತೊಗೊಂತು. ಈಗ ಇನ್ನೂ ಇಲ್ಲ 2 ಕಿಲೋಮೀಟ್ರ್ ಹೋಗ್ಬೇಕು. ಇನ್ನೂ 15-20 ವರ್ಷ ಹೋಗ್ತೈತಿ. ಮುಂದಿನ ಪೀಳಿ ನೋಡ್ತೇವೆ ನಾವು ಹೊತ್ತಾಗ. ಎದಕ್ಕೆ ಬೇಕು ನೀವೆಲ್ಲ? ಮಂಗಳೂರಲ್ಲಿ ಪಂಪ್ವೆಲ್ ಅಂತ ಒಂದು ಫ್ಲೈಓವರ್ ಕಟ್ಟಿದ್ರು. ಸುಮಾರು 10ರಿಂದ 12 ವರ್ಷ ತಗೊಂಡ್ರು. ಅದೇ ದಾಖಲೆ. ಆ ದಾಖಲೆ ಇದು ಬ್ರೇಕ್ ಮಾಡುತ್ತಾ? ಇದು ಮುರಿದಿದ್ರಿ. ಇದು 20 ವರ್ಷ ಹೋಗ್ತೈತೆ. ಯಾಕಂದ್ರೆ ಇಲ್ಲಿ ಅವ್ರಿಗೆ ಮೇನ್ ಬಿಲ್ ಪಾಸ್ ಮಾಡಂಗಿಲ್ಲ. ಇವ್ರು ಕೆಲಸ ಮಾಡಂಗಿಲ್ಲ. ಕೇಂದ್ರ ಹೇಳ್ತಾರೆ ಇಲ್ಲ ಬಿಲ್ ಪಾಸ್ ಆಗಿಲ್ಲ, ಇವ್ರು ಹೇಳ್ತಾರೆ. ಅವ್ರು ನೋಡ್ರಿ ಬಜೆಟ್ನಾಗ ರೊಕ್ಕಿಲ್ಲ ಅಂತ ಅವ್ರು ಹೇಳ್ತಾರೆ. ಈ ಇಬ್ಬರು ಮಧ್ಯೆ ಸಾಯೋದು ಸರಿ, ನಮ್ಮಂತ ಸಾರ್ವಜನಿಕರು ಸಾಯೋದು ಹೊತ್ತಾಗ. ಅಧಿಕಾರಿಗಳೇನು ತಲೆ ಕೆಡ್ಸ್ಕೊಳ್ಳೋ ಅವ್ರೇನು ಹೇಳ್ತಾರೆ? ಇದು ಸ್ಮಾರ್ಟ್ ಸಿಟಿ ಲೆವೆಲ್ ಬರ್ತೈತ್ರಿ. ಪಾಲಿಕೆ ಅವ್ರದಲ್ಲಿ ಇದೆ, ಇದು ಸ್ಮಾರ್ಟ್ ಸಿಟಿ ಅವ್ರದ್ದು. ಅವ್ರು ಸ್ವಲ್ಪ ಇದು ಮಾಡ್ಬೇಕು, ಅವ್ರು ಸ್ವಲ್ಪ ಪ್ರೆಷರ್ ಹಾಕ್ಬೇಕು. ನಮಗೆ ರೋಡಿಗೆ ಹಾಕೇನ್ರಿ ಪಾಲಿಕೆ ಇಂಜಿನಿಯರ್ಗಳು ಅದಕ್ಕೆ ಸಪರೇಟ್ ಸರ್. ಪ್ರಾಪರ್ಟಿ ಓನರ್ ಅವರು, ಮಹಾನಗರ ಪಾಲಿಕೆ ಅವರು ಪ್ರೆಷರ್ ಹಾಕ್ಬೇಕು. ಹಾಕ್ತಾ ಇಲ್ಲ. ಯಾಕೆ ಹಾಕ್ತಾ ಇಲ್ಲ ಗೊತ್ತಿಲ್ಲ. ಮೂಲ ಕಾರಣ ಮಹಾನಗರ ಪಾಲಿಕೆ ಆಯುಕ್ತರಾಗಲಿ, ಮೇಯರ್ ಆಗಲಿ, ಇಂಜಿನಿಯರ್ ಆಗಲಿ, ಅವ್ರು ಈ ರಾಷ್ಟ್ರೀಯ ಅವ್ರಿಗೆ ಸಂಬಂಧ ಇಲ್ಲ. ನಾ ಎಷ್ಟೋ ಸರಿ ಇದ್ರ ಬಗ್ಗೆ ಕೇಳಿವಿ, ನನಗೆ ಗೊತ್ತಿಲ್ಲ. ಅದು PW ಮಾಡತ್ತಾರ, ರಾಷ್ಟ್ರೀಯ ದೂರ ಮಾಡತ್ತಾರ, ಅವ್ರು ಕೈ ತೊಗೊಂಡು ಹೋಗ್ತಾರೆ ಕೊಡೋ. ಅದು ಯಾಕಂತ ಕೇಳೋದಿಲ್ಲ. ಮೊದಲು ನಾವು ಮಹಾನಗರ ಪಾಲಿಕೆ ಅವ್ರ ಬಡಿಗೆ ಕಸಬರಿಗೆ ತಂದು ಬೆನ್ನು ಹತ್ತಬೇಕಾಗಿದೆ. ಈಗ ಯಾಕಂದರೆ ಅವ್ರು ಏರಿಯಾ ಆಫೀಸರ್ ಏನು ಮಾಡಿದ್ರು ಅವ್ರು ಅಂಡ್ರೆ ಪರ್ಮಿಷನ್ದಾಗೆ ಹೋಗಬೇಕು. ಅವ್ರು ಏನಂದ್ರೆ ಈಗ ನಾನು ಕಮಿಷನ್ ಜಸ್ಟ್ ಒಂದು ವಿಷಯಕ್ಕೆ ಹೋಗಿ ಬಂದಿದ್ದೆ. ಇದು ನನಗೆ ಗೊತ್ತಿಲ್ಲ. ರಾಷ್ಟ್ರೀಯ ದೂರ ಮಾಡತ್ತಾರೆ. ರಾಷ್ಟ್ರೀಯ ದೂರ ಯಾರಪ್ಪ? ನಮ್ಮ ಅಂಡ್ರೆ ಮಾಡತ್ತಾನ ಮಹಾನಗರ ಪಾಲಿಕೆ. ಅಲ್ಲ, ಡೆಲ್ಲಿಗೆ ಫ್ಲೈಟ್ ಹತ್ಕೊಂಡು ಹೋಗ್ಬೇಕಂತ. ಅದಕ್ಕೆ ಈ ಥರ ರುದ್ರೇಶ್ ಗಾಳಿ ಅವ್ರಿಗೂ DC ಮೇಡಮ್ಗೆ ನಾನು ಏನು ಹೇಳ್ತೀನಿ, ನೀವು ಇನ್ನೊಬ್ರ ಹಕ್ಕು ಐತು, ಅಲ್ಲೊಬ್ರು ಸುಪ್ರೀಂ. ನೀವು ನಮ್ಮ ಮಹಾನಗರ ಪಾಲಿಕೆ ಸುಪ್ರೀಂ, ನೀವು DC ಮೇಡಮ್, ನೀವು ಜಿಲ್ಲಾ ಸುಪ್ರೀಂ ನೀವು. ಅದಕ್ಕೆ ಈ ವಿಷಯವನ್ನು ನೀವು ಕೂಡಲೇ ಫ್ಲೈಓವರ್ ಎಲ್ಲ ವಿಷಯ ನೀವು ಮೇಲುಸ್ತರು ಮಾಡಿ ಈ ಗಡುವೊಳಗೆ ಮುಗಿಸ್ಬೇಕು. ಮುಗಿಸಿಲ್ಲ ಅಂದರೆ ಜನ ಕಸ್ಬಾರಿಗೆ ತೊಗೊಂಡು ನಿಮ್ಮ ಕಚೇರಿಗೆ ಹೆಂಗೆ ಕಸ ಹೊಡ್ಯಕ್ಕೆ ಬರ್ತಾರೆ ಹಂಗೆ ನಿಮ್ಮನ್ನು ಬಡದು ಓಡಿಸುವಂಥ ಕಾಲ ಭಾಳ ದೂರ ಇಲ್ಲ ಅಂತ ಹೇಳ್ತೀನಿ. ಈ ಕಡೆ ಸಾಕಷ್ಟು ಈ ಮೇಲ್ಸೇತುವೆ ಬಂದಾಗಿನಿಂದ ಸಾಕಷ್ಟು ಸಮಸ್ಯೆಗಳಾದವು. ಸುಮಾರು 4 ತಿಂಗಳಿಂದ ಈ ಒಂದು ಕಾಮಗಾರಿಯನ್ನು ತುರ್ತಾಗಿ ಮುಗಿಸ್ತೀವಿ ಅನ್ನುವಂಥ ಒಂದು ಸಾರ್ವಜನಿಕವಾದಂಥ ಚರ್ಚೆಯನ್ನು ಮಾಡಿ ಹಿರಿಯ ಅಧಿಕಾರಿಗಳ ಸಮಕ್ಷಮದಲ್ಲಿ 4 ತಿಂಗಳ ಕಾಲಾವಕಾಶವನ್ನು ಕೇಳಿದರು. ಆದರೆ ಇದು ಯಾವುದೂ ಕೂಡ ಸಾಧ್ಯವಾಗಲಿಲ್ಲ. 4 ತಿಂಗಳಾದ್ರೂ ಕೂಡ ಇವತ್ತು ಮಹಾನಗರ ಪಾಲಿಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಒಂದನೇದು. ಎರಡನೇದು, ಇಲ್ಲಿ ಧೂಳು ಮತ್ತು ಮಳೆ ಬಂದಂಥ ಸಂದರ್ಭದಲ್ಲಿ ಇಷ್ಟು ಕೆಸರಾಗುತ್ತೆ. ಮತ್ತು ಸ್ಥಳೀಯ ಕ್ಷೇತ್ರದ ಶಾಸಕರು ಸಾಕಷ್ಟು ಬಾರಿ ಗುತ್ತಿಗೆದಾರರಿಗೆ ಮನವಿ ಮಾಡಿದ್ದಾರೆ, ಆದಷ್ಟು ಬೇಗನೆ ಕಾಮಗಾರಿ ಮುಗಿಸ್ರಿ, ಕಾಮಗಾರಿಗೆ ಒತ್ತಡವನ್ನು ಹೇರ್ರಿ ಅಂತೇಳಿ. ಆದರೂ ಕಾಮಗಾರಿ ಮುಗಿತಿಲ್ಲ. ಹದಗೆಟ್ಟ ರೋಡಿನ ಬಗ್ಗೆ ಈ ಕ್ಷೇತ್ರದ ಶಾಸಕರು ಮಾನ್ಯ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದರು.
ಚರ್ಚೆ ಮಾಡಿ ನಮಗೆ ಅನುದಾನ ಕೊಡ್ರಿ, ಹುಬ್ಬಳ್ಳಿ ಜನತೆ ನಮ್ಮನ್ನು ಇವತ್ತು ರಸ್ತೆನಲ್ಲಿ ಅಡ್ಡಾಡಕ್ಕೆ ಬಿಡ್ತಾ ಇಲ್ಲ, ಅದಕ್ಕೆ ಅನುದಾನವನ್ನು ಕೊಡ್ರಿ, ರಸ್ತೆ ಮಾಡಿಸ್ತೀವಿ ಅಂತೇಳಿ ಅದು ಯಾವುದಕ್ಕೂ ಗಮನ ಹರಿಸ್ತಾ ಇಲ್ಲ. ಇವತ್ತು ಅವಳಿ ನಗರ ಜನತೆ ಪರವಾಗಿ, ಅವಳಿ ನಗರಕ್ಕೆ ಬರ್ತಕ್ಕಂಥ ಜನತೆ ಪರವಾಗಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ, ಸುಧಾರಣೆ ತರಲಿ, ಅಭಿವೃದ್ಧಿಯನ್ನು ತರಲಿ. ಅದಕ್ಕೆ ನಮ್ಮದು ಒಗ್ಗಟ್ಟಿದೆ. ಚೆನ್ನಮ್ಮ ಸರ್ಕಲ್ ಸುತ್ತಮುತ್ತ ಬೇಕ್ರಿ, ಹೋಟ್ಲು ಎಲ್ಲ ಅಂಗಡಿಗೂ ಧೂಳೆ, ಎಲ್ಲ ಅಂಗಡಿಗೂ ಧೂಳೆ. ಇವತ್ತು ಅದನ್ನು ಒರೆಸಿಕೊಡುವಂಥ ಪರಿಸ್ಥಿತಿ, ಅದನ್ನು ಒರೆಸಿಕೊಡ್ಸಿದ್ರೆ ಇದು ಯಾವಾಗಿಂದು ಅನ್ನುವಂಥ ಪ್ರಶ್ನೆ ಇವತ್ತು ಗ್ರಾಹಕರಿಂದ ನಾವು ಎದುರಿಸಬೇಕಾಗತ್ತೆ. ಅನಾಹುತ ಅಂತ ನೀವು ಕೇಳ್ತಿರಲ್ಲ, ಅದ ಅನಾಹುತನ ಇವರೇ ಹೋಗಿ ಇವ್ರು ದುಡಿಯೋಂಥದ್ದು ಒಂದು 4 ರೂಪಾಯಿ ಆದ್ರೆ ಅವರು ಒಂದು ಹಾಕೋದು ಒಂದು 5 ರೂಪಾಯಿ ಹಾಸ್ಪಿಟ್ಲಿಗೆ ಹಾಕ್ತಾರೆ. ಅದಕ್ಕೋಸ್ಕರ ಇದೊಂದಿಟ್ಟು ಆಗಲಿ ಆಗಿ ಇದೊಂದಿಟ್ಟು ಇವರೊಂದು ಹಾಸ್ಪಿಟ್ಲಿಗೆ ಹಾಕುವಂಥ ಅಮೌಂಟು ಕಮ್ಮಿ ಆಗಲಿ ಅನ್ನೋದು ಹಾಕಿ. ಭಾಳ ಅನಾರೋಗ್ಯದ ಸಮಸ್ಯೆಗಳು ಎಲ್ಲ ಕಾಡ್ತಾ ಇದೆ ಈ ಸಿಟಿಯಲ್ಲಿ ಧೂಳಿಂದಾಗಿ. ಮೇಡಮ್, ಇಲ್ಲಿ ಓಡಾಡೋದು ಭಾಳ ಕಷ್ಟ. ಹೌದು ಸರ್, ಇಲ್ಲಿ ಹಳ್ಳಿ ಜನ ಬಂದರು ಈಗ ಈ ರಸ್ತೆ ನೋಡಿ ಸರ್, ರಸ್ತೆ ನೋಡಿ ಯಾರು ಮಾಡೋವಲ್ರಿ, ಏನಿಲ್ಲ ರಾಜಕೀಯ ನಾ ಮಾಡ್ತೇನೆ ನೀ ಮಾಡ್ತೇನೆ ಅಂತಾರೆ, ಯಾರು ಮುಂದೆ ಬಂದು ಮಾಡೋರು ಇಲ್ಲ, ಹೇಳೋರಷ್ಟೇ ಅದಾರೆ ಎಲ್ಲರೂ. ನೀವು ನಾ ಬರ್ತೇನೆ ನಾ ಮಾಡ್ತೇನೆ ನೀ ಮಾಡ್ತೇನೆ, ಮಾಡೋರು ಯಾರು ರೀ ಸರ್? ಯಾರು ಮಾಡೋರು ಹೇಳೋಕಷ್ಟ ಅದಾರೆ ಎಲ್ಲರೂ. ಆದ್ರೆ ಹಳ್ಳಿಯಿಂದ ಬರ್ತೀವಿ ಸರ್, ಈಗ ಒಂದು ಈಗ ಬಸ್ ಅಡ್ಡಾಡೋಕ್ಕೂ ಜಾಗ ಇಲ್ಲ ರೀ. ಹಂಗೆ ಇಲ್ಲಿ ಹೋಗಂದ್ರೆ ಅಲ್ಲಿ ಹೋಗಾರ ಗೊತ್ತಿಲ್ದವ್ರು ಏನು ಮಾಡ್ಬೇಕು ಹೇಳ್ರಿ? ಡೈರೆಕ್ಟ್ ಇಲ್ಲಿ ಇತ್ತು ಇಲ್ಲಿ ಬರ್ತಿದ್ರು ಅವಾಗ. ಈಗ ಅದು ಈ ರೋಡ್ ಹಿಂಗಾಗಿಂದ ಬಸ್ ಎಲ್ಲೆಲ್ಲಿ ಹೋಗ್ಕೊಂತ ಯಾರಿಗೂ ಗೊತ್ತಿಲ್ಲ, ಹಳ್ಳಿಯವ್ರಿಗೆ ಹಂಗಾರೆ ಗೊತ್ತೇ ಇಲ್ಲ ಎಲ್ಲೆಲ್ಲ ಅಂತೇಳಿ. ಗ್ರಾಮೀಣ ಭಾಗದಿಂದ ಬರೋರ್ಗೆ ಭಾಳ ಕಷ್ಟ ಐತೆ ಸರ್ ಎಲ್ಲರಿಗೆ. ಒಬ್ರಿಗೆ ಗೊತ್ತಿದ್ದವ್ರು ಬರ್ತಾರ್ರಿ, ಗೊತ್ತಿಲ್ದವ್ರೆ ಎಲ್ಲೆಲ್ಲೂ ಅಡ್ಡಾಡ್ತಾರೆ. ಆಟೋದ್ರ ಅಂದ್ರೆ ಆಟೋದ್ರ ಏನು ಮಾಡ್ತಾರೆ ರೀ, ಇಲ್ಲ ಐತವ ಅಲ್ಲಿ ಐತೆ ಅಂತಾರೆ. ಒಬ್ರ ಕಡೆ ರೊಕ್ಕ ಇರ್ತಾವೆ, ಒಬ್ರ ಕಡೆ ರೊಕ್ಕ ಇರಂಗಿಲ್ಲ. ಈಗ ಅವರು ಆಟೋದವರು ಅದ್ರ ಮ್ಯಾಗ ದುಡಿಬೇಕು ರೀ, ಅದ್ರ ಮ್ಯಾಗ ಒಟ್ಟಿನ ಜೀವನ ಸಾಗಿಸ್ಬೇಕು ಅವರು. ಆದ್ರೆ ಆಟೋದವ್ರು ಅಷ್ಟು ರೊಕ್ಕ ಕೇಳ್ತಾರೆ, ಇಷ್ಟು ರೊಕ್ಕ. ಒಬ್ರ ಕಡೆ ಇರ್ತೈತಿ, ಒಬ್ರ ಕಡೆ ಇರಂಗಿಲ್ಲ. ನೀವು ಕೊಡ್ಬೇಕಂತಾರೆ, ಒಬ್ರು ನಡುಗೆ ಗೊತ್ತಿರಂಗಿಲ್ಲ ಒಬ್ಬೊಬ್ರು ದಾರಿ. ಹಳ್ಳಿಯವ್ರು ಬಂದವ್ರಿಗೆ ಈ ರೋಡ್ ಅಷ್ಟು ಮಾಡಿದ್ರೆ ಏನೋ ಒಂದು ಬಸ್ ಸ್ಟ್ಯಾಂಡ್ ಸರಿಯಾಗಿ ಆದ್ರೆ ಚಲೋ ಆಕ್ಯಂತ ನಾವು ಅನ್ನತ್ತೇವೆ ಸರ್. ಸರ್, ಕೊನೆಯದಾಗಿ ಪಾಲಿಕೆ ಅಧಿಕಾರಿಗಳಿಗೆ, ಸ್ಥಳೀಯ ಶಾಸಕರಿಗೆ, ಸಚಿವರಿಗೆ, ಕೇಂದ್ರ ಸಚಿವರಿಗೆ, ಉಸ್ತುವಾರಿ ಸಚಿವರಿಗೆ ಕನಿಷ್ಠ ಒಂದು ಮಾನವೀಯತೆ ನೆಲೆಗಟ್ಟಿನಲ್ಲಾದ್ರೆ ಅದನ್ನು ಸರಿ ಮಾಡ್ಕೊಡ್ಬೇಕಲ್ಲ ಅವರು. ಸರ್, ಸರಿ ಮಾಡ್ಕೊಡೋದಲ್ಲ, ಇವ್ರು ಏನಾಗಿದೆ ಅಂತಂದ್ರೆ, ನಾ ಅದೇ ಹೇಳಿದೆ ಅವಾಗ ಏನಂತಂದ್ರೆ, ಇವು ಹುಬ್ಬಳ್ಳಿಗೆ ಇತಿಹಾಸ ಇದೆ. ಹುಬ್ಬಳ್ಳಿ ಹೆಸರಿಗೆ ಕಳಂಕ ತರುವಂಥ ಕೆಲಸ ಶಾಸಕರು, ಸಂಸದರು, ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಮಹೇಶ್ ತೆಂಗಿನಕಾಯಿ ಅವರಿದ್ರಿ ಶಾಸಕರೇ, ಇಲ್ಲಿ ಬಂದು ನೋಡ್ರಿ, ಏನಾದರೂ ಯಾರಾದರೂ ಬಿದ್ದರೆ ತೆಂಗಿನಕಾಯಿ ಹೊಡೆದಂಗೆ ಹೊಡಿತೈತಿ. ಏನ ನೀವು ಬಂತ ಒಂದ್ಸಲ ನೋಡ್ರಿ, ನಿಮ್ಗೆ ಅದಾದ್ಮೇಲೆ ಗೊತ್ತಾಕೈತಿ ಜನರ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಸರ್, ಇವರು ಇಂಥ ಟೆಂಡರ್ಗಳು ತೊಗೊಂಬರ್ತಾರೆ, ತೊಗೊಂಡು ಬಂದ ಮೇಲೆ ಏನು ಮಾಡ್ತಾರೆ, ತಮಗೆ ಸಂಬಂಧಪಟ್ಟ ಕಾಂಟ್ರಾಕ್ಟರ್ಗಳು ಕೊಡ್ತಾರೆ, ತಮ್ಮ ಸಂಬಂಧಪಟ್ಟವ್ರಿಗೆ ಕಮಿಷನ್ಗಳು ತೊಗೊತಾರೆ. ಅದಾದಮೇಲೆ ಹಾಗಾಗಿ ಅವ್ರಿಗೆ ಪ್ರೆಷರ್ ಮಾಡೋಕ್ಕೆ ಬರಲಾರ್ದ ಹಿಂಗೆ ಕಾಮಗಾರಿಗಳನ್ನ ಅರ್ಧಕ್ಕೆ ಸ್ಟಾಪ್ ಮಾಡ್ತಾರೆ. ಹಾಗಾಗಿ ಆಮೇಲೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಯಾವಾಗಲೂ ಮೋಸ ಹಾಕೊಂಡ ಬಂದೈತಿ. ಹಾಗಾಗಿ ಈಗೂ ಇದೆ ಮೋಸ ಆಗ್ತಾ ಇದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಸರ್, ಕೊನೆಯದಾಗಿ ಸರ್, ಇಡೀ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಏನು ಸಂಸದರು, ಶಾಸಕರು, ಮಂತ್ರಿಗಳು, ಇಲ್ಲಿ ವಿಶೇಷವಾಗಿ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಅವರು ಭಾಳಷ್ಟು ಕಾಳಜಿ ವಹಿಸ್ತಾರೆ ನಮ್ಮ ಧಾರವಾಡ ಜಿಲ್ಲೆ ಮೇಲೆ. ಅದರ ವಿಶೇಷವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಮುಂಭಾಗದಲ್ಲಿ ದಾಳಿ ದುರ್ಗಮ್ಮನ ಗುಡಿ ಹಿಡ್ಕೊಂಡು ಮೇಲೆ ನಮ್ಮ ಅಂಬೇಡ್ಕರ್ ಅವರ ಒಂದು ಪುತ್ಳಿ ಹಿಡ್ಕೊಂಡು ಇಲ್ಲಿ ಚೆನ್ನಮ್ಮನ ಹಿಡ್ಕೊಂಡು ಸಂಗೋಡ್ರಣ್ಣವ್ರು ಹಿಡ್ಕೊಂಡು ಅಲ್ಲಿಂದ ಇಲ್ಲಿವ್ರಿಗೆ ಅಟ್ಲೀಸ್ಟ್ ಆ ರಸ್ತೆಯ ಧೂಳು ಮುಕ್ತ ಮಾಡ್ಬೇಕಂತೇಳಿ ನಾ ಮಾಧ್ಯಮಕ್ಕೆ ವಿನಂತಿ ಮಾಡ್ತೇನೆ. ಇದೇನಾದರೂ ತಕ್ಷಣ ಒಂದು ತಿಂಗಳಲ್ಲಿ ಇದನ್ನು ಕೈಗೆ ಎತ್ಕೊಳ್ಳೋದಿದ್ರೆ ಇಡೀ ಇವತ್ತು ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತ ಸುಂದರವಾಗಿ ಬಸ್ ನಿಲ್ದಾಣ ಮಾಡಿದ್ದಾರೆ. ಈಗಾಗಲೇ 4 ತಿಂಗಳು ಮತ್ತು ಓಪನ್ನಾಗಿ ಬಂದಾಗಿ ಮತ್ತೆ ಚಾಲು ಮಾಡಿದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಬಂದ್ ಮಾಡಬಾರ್ದು. ಇಲ್ಲಿ ಧೂಳು ಮುಕ್ತ ಹುಬ್ಬಳ್ಳಿ ಸಂಬಂಧಪಟ್ಟ ಮಂತ್ರಿಗಳ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ವಿಶೇಷವಾಗಿ ಮಾನ್ಯ ಮಹೇಶ್ ತೆಂಗಿನಕಾಯಿ ಸಾಹೇಬರು ಇಲ್ಲಿ 4-5 ಬಾರಿ ಇದನ್ನು ಸಮೀಕ್ಷೆ ಮಾಡ್ಕೊಂಡು ಹೋಗಿದ್ದಾರೆ. ತಕ್ಷಣ ಈ ಒಂದು ತಿಂಗಳಲ್ಲಿ ಅವ್ರ ಕೈಲಿಂದ ಹಾಕ್ತಾರೋ ಏನು ಸೆಂಟ್ರಲ್ ಗೌರ್ಮೆಂಟಿಗೆ ಹಾಕ್ತಾರೋ ಕರ್ನಾಟಕ ಸರ್ಕಾರದಿಂದ ಹಾಕ್ತಾರೋ ಗೊತ್ತಿಲ್ಲ. ಆದರೆ ಇದನ್ನು ಹಣ ಸುರಿದು ತಕ್ಷಣ ಸಾರ್ವಜನಿಕ ಧೂಳು ಮುಕ್ತ ಮಾಡಬೇಕು ವಿನಂತಿ ಮಾಡ್ತೇನೆ. ಇದಿಷ್ಟು ಹುಬ್ಬಳ್ಳಿ ಜನತೆಯ ಮಾತು. ರಸ್ತೆ ಗುಂಡಿಗಳಿದ್ದಾವೆ, ಧೂಳಿಂದಾಗಿ ಹೊರಗಡೆ ಮೂಗು ಮುಚ್ಕೊಂಡು ಓಡಾಡಬೇಕಾಗಿರುವಂಥ ಪರಿಸ್ಥಿತಿ, ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ, ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಧಿಕಾರಿಗಳ ನಿರ್ಲಕ್ಷ್ಯ, ಸ್ಥಳೀಯ ಶಾಸಕರು, ಸಂಸದರು, ಉಸ್ತುವಾರಿ ಸಚಿವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಹೀಗೆ ಪ್ರತಿದಿನವೂ ಕೂಡ ನಾವು ಪರದಾಡ್ತಾ ಇದ್ದೇವೆ ನಗರ ಭಾಗದಲ್ಲಿ ಓಡಾಡೋದಕ್ಕೆ ಅನ್ನುವಂಥ ಒಂದು ಅಸಮಾಧಾನವನ್ನು ಇಲ್ಲಿರುವಂಥ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ.